ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಸತೀಶ್ ಕನಕಪುರ. ಮ್ಯೂಸಿಕ್ನಲ್ಲಿ ಮ್ಯಾಜಿಕ್ ಮಾಡಿದಂಥ ಅರ್ಜುನ್ ಜನ್ಯ ಸಾಕಷ್ಟು ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ರು, ಸಾಕಷ್ಟು ಸೂಪರ್ ಹಿಟ್ ಸಾಂಗ್ಗಳನ್ನ ಕೊಟ್ಟಿದ್ರು. ಇದರ ನಡುವೆ ಸಾಕಷ್ಟು ಅವರು ಕಾಲ್ ಶೀಟ್ ಸಿಗೋದೇ ಕಷ್ಟ ಅನ್ನುವಂಥ ಸಂದರ್ಭದಲ್ಲಿ ನನಗೆ ಮ್ಯೂಸಿಕ್ ಸಾಕು, ಒಂದೆರಡು ಸಿನಿಮಾನು ಡೈರೆಕ್ಷನ್ ಮಾಡ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಅವರು ಮೊದಲ ಒಂದು ಪ್ರಾಜೆಕ್ಟ್ ಕೈ ಹಾಕದೆ ಒಂದು ರಿಸ್ಕ್ ಸಬ್ಜೆಕ್ಟ್ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಒಂದು ಮಲ್ಟಿ ಸ್ಟಾರರ್ ಅಂದರೆ 45 ಸಿನಿಮಾ, ಶಿವರಾಜ್ ಕುಮಾರ್, ಉಪೇಂದ್ರ, ರಾಜ್ ಬಿ ಶೆಟ್ಟಿ ಇಷ್ಟು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳನ್ನ ಒಂದೇ ಸಿನಿಮಾದಲ್ಲಿ ಹಾಕುವ ಮುಖಾಂತರ ಮೊದಲ ಒಂದು ಡೈರೆಕ್ಷನ್ನಲ್ಲೇ ಇಷ್ಟು ರಿಸ್ಕ್ ಯಾಕೆ ತಗೊಂಡ್ರು ಅರ್ಜುನ್ ಜನ್ಯ? ಸ್ಟಾರ್ ಡೈರೆಕ್ಟರ್ಗಳ ಕೈಲೇ ಮಲ್ಟಿ ಸ್ಟಾರರ್ ಸಿನಿಮಾ ಮಾಡೋಕ್ಕಾಗ್ತಿಲ್ಲ. ಅದನ್ನು ಹೊರತುಪಡಿಸಿ ಸಿನಿಮಾ ಮಾಡಿದ್ರು ಕೂಡ ಒಬ್ಬ ಸ್ಟಾರ್ ಫ್ಯಾನ್ಸ್ಗಳು ನಮ್ಮ ಹೀರೋಗೆ ಸರಿಯಾಗಿ ನ್ಯಾಯ ಕೊಟ್ಟಿಲ್ಲ, ಇನ್ನೊಬ್ಬ ಹೀರೋಗೆ ಜಾಸ್ತಿ ಒಂದು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಈ ರೀತಿಯಾದಷ್ಟ ಒಂದಷ್ಟು ಚರ್ಚೆಗಳು, ಒಂದಷ್ಟು ಕಾಲೆಳೆಯುವುದು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿತ್ತು. ಸೊ ಇದರ ನಡುವೆ ಅರ್ಜುನ್ ಜನ್ಯ ಅವರು ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ರು. ಆ ಒಂದು ಸಾಹಸ ಒಂದು ಮಟ್ಟಿಗೆ ಸಕ್ಸಸ್ ಆಗಿದೆ ಅಂತ ಹೇಳ್ಬೋದು. ಏನಕ್ಕೆ ಅಂತಂದರೆ ನಿನ್ನೆ ಒಂದು 45 ಚಿತ್ರದ ಒಂದು ಟ್ರೈಲರ್ ರಿಲೀಸ್ ಆಗಿದೆ. 2 ನಿಮಿಷ 26 ಸೆಕೆಂಡ್ಗಳ ಈ ಒಂದು ಟ್ರೈಲರ್ ಏನಿದೆ ನಿಜಕ್ಕೂ ಕೂಡ ಒಂದು ಅದ್ಭುತವಾಗಿದೆ. ಅರ್ಜುನ್ ಜನ್ಯ ಅವರು ಇಷ್ಟು ದಿನ ಮ್ಯೂಸಿಕ್ ಮಾಡೋದರ ಜೊತೆಗೆ ಈ ಒಂದು ಸಿನಿಮಾಗಾಗಿ ಎಷ್ಟು ವರ್ಕ್ ಮಾಡಿದ್ರು, ಈ ಒಂದು ಸಿನಿಮಾದ ಥಾಟ್ ಹೇಗೆ ಬಂತು, ಈ ಒಂದು ಚಿತ್ರಕ್ಕೆ 45 ಅಂತ ಯಾಕೆ ಹೆಸರಿಟ್ರು, ಈ ರೀತಿಯಾದಷ್ಟು ಒಂದಷ್ಟು ಚರ್ಚೆಗಳು ಈಗ ಶುರುವಾಗಿದೆ. ಅದಕ್ಕೆ ಕಾರಣ ಒಂದು 45 ಚಿತ್ರದ ಟ್ರೈಲರ್. ನಿಜವಾಗ್ಲೂ ಕೂಡ ಅರ್ಜುನ್ ಜನ್ಯ ಈ ಒಂದು ಸಿನಿಮಾನ ಯಾಕೆ ಮಾಡಿದ್ರು, ಯಾಕೆ ಅವರಿಗೆ ಸಿನಿಮಾನ ನಿರ್ದೇಶನ ಮಾಡಬೇಕು, ಅದರಲ್ಲೂ ಅರ್ಜುನ್ ಜನ್ಯವನ್ನ ನಂಬಿ ಉಪೇಂದ್ರ ಇರ್ಬೋದು, ಶಿವಣ್ಣ ಇರ್ಬೋದು, ರಾಜ್ ಬಿ ಶೆಟ್ಟಿ ಯಾಕೆ ಕಾಲ್ ಶೀಟ್ ಕೊಟ್ಟರು, ಅದೆಲ್ಲದಕ್ಕೂ ಕೂಡ ಒಂದು ಚಿಕ್ಕ ಉತ್ತರ ಅಂದರೆ ಒಂದು 45 ಚಿತ್ರದ ಟ್ರೈಲರ್ ಅನ್ಬೋದು. ಒಂದು ಅದ್ಭುತವಾದಂತಹ ಒಂದು ಟ್ರೈಲರನ್ನು ಅರ್ಜುನ್ ಜನ್ಯ ಕೊಟ್ಟಿದ್ದಾರೆ ಅನ್ಬೋದು. ಅವರ ಮೊದಲ ನಿರ್ದೇಶನದಲ್ಲಿ ಆ ರೀತಿಯಾದಂತಹ ಒಂದು ಟ್ರೈಲರ್ ಕಟ್ ಏನಿದೆ, ನಿಜವಾಗ್ಲೂ 3 ಜನ ಸ್ಟಾರ್ಗಳನ್ನ, 3 ಜನ ಹೀರೋಗಳನ್ನ ಅವರ ಅಭಿಮಾನಿಗಳಿಗೆ ಯಾವ ರೀತಿ ಬೇಕು, ಒಂದು ಚಿತ್ರದ ಕಥೆಯನ್ನ ಬಿಟ್ಕೊಡ್ತೀರಾ, ಒಂದು ಸಿನಿಮಾದಲ್ಲಿರುವಂತಹ ಒಂದಷ್ಟು ಕಂಟೆಂಟ್ ಇರ್ಬೋದು, ಒಂದಷ್ಟು ಗ್ರಾಫಿಕ್ಸ್ ಇರ್ಬೋದು, ಪ್ರತಿಯೊಂದನ್ನು ಕೂಡ ಅಚ್ಚುಕಟ್ಟಾಗಿ ಒಂದು ಆಡಿಯನ್ಸ್ಗೆ ಕನ್ವೆ ಮಾಡುವಂಥ ಒಂದು ಕೆಲಸವನ್ನ ಅರ್ಜುನ್ ಜನ್ಯ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇನ್ನು ಸಾಮಾನ್ಯವಾಗಿ ನಾವು ಯಾವುದೇ ಒಬ್ಬ ವ್ಯಕ್ತಿಯ ಹುಟ್ಟು ಮತ್ತು ಸಾವು ಈ 2 ದಿನಾಂಕಗಳನ್ನು ನೋಡೋದು ಎರಡೇ ಜಾಗದಲ್ಲಿ, ಒಂದು ಆತನ ಫೋಟೋದಲ್ಲಿ, ಮತ್ತೊಂದು ಗೋರಿಯ ಮೇಲೆ. ಸೊ ಇದರ ಒಂದು ಸತ್ಯ ಈಗ ಆಲ್ರೆಡಿ ಈ ಥರದ ಒಂದಷ್ಟು ಅನೇಕ ಸನ್ನಿವೇಶಗಳು ಬಂದಿವೆ. ಇದನ್ನ ಉಪೇಂದ್ರ ಅವರ ಬಾಯಲ್ಲಿ ಹೇಳಿಸುವ ಮುಖಾಂತರ ಒಂದು ಮಾಸ್ ಡೈಲಾಗ್, ಒಂದು ಗೋರಿಯ ವಿಚಾರದಲ್ಲಿ ಉಪೇಂದ್ರ ಅವರ ಒಂದು ಇಂಟ್ರೊಡಕ್ಷನ್ ಇಂದ ಶುರುವಾಗಂತ ಈ ಒಂದು ಟ್ರೈಲರ್ ಒಂದು 3 ಜನ ಸ್ಟಾರ್ಗಳ ಅವರ ಅಭಿಮಾನಿಗಳಲ್ಲಿ ಒಂದು ಕುತೂಹಲವನ್ನಂತೂ ಹುಟ್ಟಾಕಿರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. 25ನೇ ತಾರೀಕು ಈ ಸಿನಿಮಾ ಬರುತ್ತೆ, ಯಾವಾಗ ನೋಡ್ತೀವೋ ಅನ್ನುವಂಥ ನಿಟ್ಟಿನಲ್ಲಿ ಈಗ ಅವರ ಅಭಿಮಾನಿಗಳು ಕಾಯ್ತಿದ್ದಾರೆ. ನಮಗೂ ಕೂಡ ಈ ಒಂದು ಚಿತ್ರದ ಕತೆ ಕೇಳಿದಂಥ ಸಂದರ್ಭದಲ್ಲಿ ಯಾಕೆ ಸಿನಿಮಾಗೆ 45 ಇಟ್ಟರು ಒಂದಷ್ಟು ನಮಗೂ ಕೂಡ ಒಂದಷ್ಟು ಡೌಟ್ಸ್ಗಳಿತ್ತು. ಸೊ ನಮಗೆ ಆಗ ಸಿಕ್ಕಂಥ ಉತ್ತರ, ಈ ಒಂದು ಚಿತ್ರ ಏನಿದೆ ಆ ಒಂದು ಚಿತ್ರದ ಟೈಟಲ್ನಲ್ಲೇ ಆ ಒಂದು ಸಿನಿಮಾದ ಕಥೆಯೂ ಕೂಡ ಅಡಗಿದೆ. ಅದನ್ನ ನಾನು ಹೇಳೋದಕ್ಕಿಂತ ಅದನ್ನ ಜನ ಥಿಯೇಟ್ರಲ್ಲಿ ಹೋಗಿ ಎಂಜಾಯ್ ಮಾಡೋದ್ರೆ ತುಂಬಾ ಒಳ್ಳೇದು. ಏನಕ್ಕಂದ್ರೆ ಆ ಒಂದು ಚಿತ್ರದ ಟೈಟಲ್ನಲ್ಲಿ ಚಿತ್ರದ ಕಥೆಯ ಒಂದು ಗುಟ್ಟು ಕೂಡ ಖಂಡಿತವಾಗ್ಲೂ ಇದೆ. ಸೊ ಆ ಒಂದು ಸಿನಿಮಾ ನೋಡಿದಾಗ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಅರ್ಥ ಆಗುತ್ತೆ ಆ ಒಂದು 45 ಚಿತ್ರಕ್ಕೆ ಯಾಕೆ ಟೈಟ್ಲು. 3 ಜನ ಅದ್ಭುತವಾದಂತಹ ಸ್ಟಾರ್ಗಳಿದ್ರು ಕೂಡ ಒಂದು ಒಳ್ಳೆ ಮಾಸ್ ಟೈಟ್ಲ್ ಇಡ್ಬೋದಾಗಿತ್ತು, ಯಾಕೆ ಒಂದು ನಂಬರ್ ಇಟ್ಬಿಟ್ರು? ಅದಕ್ಕೂ ಕಾರಣ ಆ ಒಂದು ಸಿನಿಮಾದ ಕತೆ. ಆ ಒಂದು ಸಿನಿಮಾದ ಕತೆ ಆ ಟೈಟಲ್ನ ಡಿಮ್ಯಾಂಡ್ ಮಾಡೋದ ಕಾರಣ ಆ ಒಂದು ಚಿತ್ರಕ್ಕೆ 45 ಅಂದರೆ 45 ಅನ್ನುವಂಥ ಹೆಸರನ್ನ ಇಟ್ಟಿದ್ದಾರೆ. ಇನ್ನು ಚಿತ್ರದಲ್ಲಿ ರಾಜ್ ಬಿ ಶೆಟ್ಟಿ, ಸೊ ಒಂದು ರೀತಿ ರಾಜ್ ಬಿ ಶೆಟ್ಟಿಗೆ ಶಿವಣ್ಣ ಮತ್ತೆ ಉಪೇಂದ್ರ ವಿಕ್ರಮಾದಿತ್ಯ ಬೇತಾಳನ ಕತೆ ತರ ಆಗ್ಬಿಟ್ಟಿದೆ. ಆ ಒಂದು ಟ್ರೈಲರ್ ಕಂಪ್ಲೀಟ್ ಅಲ್ಲಿ ರಾಜ್ ಬಿ ಶೆಟ್ಟಿ ಬೆನ್ನು ಬಿದ್ದುಬಿಟ್ಟಿದ್ದಾರೆ ಇಬ್ರು ಕೂಡ. ಅದು ಕೂಡ ಇವರಿಬ್ಬರಿಂದ, ಶಿವಣ್ಣ ಮತ್ತೆ ಉಪೇಂದ್ರ ಅವರಿಂದ ರಾಜ್ ಬಿ ಶೆಟ್ಟಿ ಯಾವ ರೀತಿಯಾದಂತಹ ಒಂದು ಕಷ್ಟಗಳನ್ನ, ನೋವುಗಳನ್ನ ಅನುಭವಿಸ್ತಾರೆ. ಸೊ ಒಂದು ಸಿನಿಮಾದ ಥ್ರಿಲ್ಲು ಅಲ್ಲಿಂದ ಶುರುವಾಗಿ ಯಾವ ಥರ ಕೊನೆ ಆಗುತ್ತೆ ಅನ್ನುವಂಥ ಒಂದು ಝಲಕ್ ಕೂಡ ಅದರಲ್ಲಿದೆ. ಅದರಲ್ಲೂ ಕೂಡ ಆ ಒಂದು ಟ್ರೈಲರ್ನ ಕೊನೆಯಲ್ಲಿ ಬರುವಂಥ ಶಿವರಾಜ್ ಕುಮಾರ್ ಅವರ ಒಂದು ಪಾತ್ರದ ಪರಿಚಯ ಇದೆಯಲ್ಲ, ಅದು ನಿಜವಾಗ್ಲೂ ಕೂಡ ಶಿವಣ್ಣ
ಅವರ ಒಂದು ಇಂಟರ್ವ್ಯೂಗೂ ಮುಂದಿನ ಉಪೇಂದ್ರ ಅವರ ಒಂದು ಡೈಲಾಗ್ ಏನಿದೆ, ಚೆಲುವೆಯ ನೋಟ, ನಿಜವಾಗ್ಲೂ ಕೂಡ ಚೆಲುವೆಯ ನೋಟನ ನೋಡಬೇಕು ಅಂದರೆ 45 ಚಿತ್ರಕ್ಕೆ ಹೋಗ್ಬೇಕು. ಆದರೆ ಅಲ್ಲಿರುವಂಥದ್ದು ಚೆಲುವೆ ಅಲ್ಲ, ಅದು ನಮ್ಮ ಸ್ಯಾಂಡಲ್ವುಡ್ನ ಚೆಲುವ ಶಿವರಾಜ್ ಕುಮಾರ್. ಸೊ ಅವರ ಒಂದು ಪಾತ್ರ ಈ ಒಂದು ಸಿನಿಮಾದಲ್ಲಿ ತುಂಬ ಚೆನ್ನಾಗಿದೆ. ಅವರ ಒಂದು ಹೇರ್ ಸ್ಟೈಲ್ ಇರ್ಬೋದು, ಅವರ ಒಂದು ಲುಕ್ ಇರ್ಬೋದು. ಸೊ ಸಾಕಷ್ಟು ಸಲ ನಾನು ಕೂಡ ಅರ್ಜುನ್ ಜನ್ಯ ಅವ್ರ ಜೊತೆ ಮಾತಾಡುವಾಗ ನಮಗೂ ಅಂತ ಹೇಳಿದ್ರೆ, ಸೊ ಶಿವಣ್ಣ ಅವರ ಒಂದು ಹೇರ್ ಸ್ಟೈಲ್ ಇರ್ಬೋದು, ಆ ಒಂದು ಲುಕ್ ಏನಿದೆ, ಜೋಗಿ ಸಿನಿಮಾದಲ್ಲಿ ಯಾವ ರೀತಿಯಾದಂಥ ಒಂದು ಫ್ರೆಶ್ ಆಗಿ ಒಂದು ಯೂನಿಕ್ ಆಗಿ ಅವರ ಒಂದು ಹೇರ್ ಸ್ಟೈಲ್, ಅವರ ಒಂದು ಲುಕ್ ಇತ್ತು. ಸೊ ಅದನ್ನ ನೆನಪಿಸುತ್ತೆ. ಇಲ್ಲಿ ಜೋಗಿ ಸಿನಿಮಾದಲ್ಲಿ ಒಂದು ಬೇರೆ ತರದ ಒಂದು ಹೇರ್ ಸ್ಟೈಲ್ ಇದ್ರು ಕೂಡ ಇಲ್ಲಿ ಬೇರೆ ತರದ ಒಂದು ಫಸ್ಟ್ ಟೈಪ್ ಶಿವಣ್ಣ ಕೂಡ ಒಂದು ಸಾಲ್ಟ್ ಪೆಪ್ಪರ್ ಆ ಒಂದು ಗ್ರೇ ಶೇಡ್ ನಲ್ಲಿ ಅವರ ಹೇರ್ ಸ್ಟೈಲ್ ಕಾಣಿಸಿದೆ. ಇನ್ನು ಅವರ ವಯಸ್ಸಿಗೆ ಮೀರಿದಂತ ಒಂದು ಪಾತ್ರವನ್ನ ಶಿವಣ್ಣ ಮಾಡಿದ್ದಾರೆ ಎನ್ನುವಂತ ಮಾತುಗಳು ಕೂಡ ಈಗ ಅವರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಶಿವಣ್ಣ ಈ ಒಂದು ಸಂದರ್ಭದಲ್ಲಿ ಆ ಜೈಲರ್ನ ನೋಡಿದಂಥ ಸಂದರ್ಭದಲ್ಲಿ ಯಾಕೆ ನಮ್ಮ ಡೈರೆಕ್ಟರ್ಗಳು ಶಿವಣ್ಣನ ಈ ರೀತಿಯಾದಂತಹ ಪಾತ್ರಗಳಲ್ಲಿ ತೋರಿಸೋ ಒಂದು ಪ್ರಯತ್ನ ಮಾಡ್ತಿಲ್ಲ? ಈ ರೀತಿಯಾದಷ್ಟು ಒಂದಷ್ಟು ಪ್ರಶ್ನೆಗಳು, ಒಂದಷ್ಟು ಮಾತುಗಳು ನಮ್ಮ ಇಂಡಸ್ಟ್ರಿ ಮತ್ತೆ ಅವರ ಅಭಿಮಾನಿಗಳಲ್ಲಿತ್ತು. ಈಗ ಅರ್ಜುನ್ ಜನ್ಯ ಅವರು ಶಿವಣ್ಣನನ್ನು ಯಾವ ರೀತಿಯಾಗಿ ಬಳಸ್ಕೋಬಹುದು? ಯಾಕಂದ್ರೆ ಅಲ್ಲಿರುವಂಥದ್ದು 3 ಜನ ಆರ್ಟಿಸ್ಟ್ ಏನಿದ್ದಾರೆ, ಅವರು 3 ಜನನು ಕೂಡ ಒಬ್ಬ ನಿರ್ದೇಶಕರ ನಟ, ಒಬ್ಬ ನಿರ್ದೇಶಕ ಕತೆ ಕಟ್ಟಿ ಆ ಕತೆಗೆ ಏನ್ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಾರೆ. ಆ ಮಾತನ್ನು ಕೇಳುವಂತಹ 3 ಜನ ನಟರನ್ನ ಇಲ್ಲಿ ಅಚ್ಚುಕಟ್ಟಾಗಿ ಅರ್ಜುನ್ ಜನ್ಯ ಬಳಸ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಆಸ್ ಯೂಶುವಲ್ ಮಾಸ್ ಉಪೇಂದ್ರ ಅವರ ಮಾಸ್ ಏನಿದೆ ಖಂಡಿತವಾಗ್ಲೂ UI ಅಲ್ಲಿ ಒಂದು ರೀತಿಯಾದಂಥ ವರ್ಷನ್ ಅಲ್ಲಿ ಕಾಣಿಸಿದ್ರು, ಇಲ್ಲಿ ಅದರ ಅಪ್ಡೇಟ್ ವರ್ಷನ್, ಅದರ ಪ್ರೋ ಮ್ಯಾಕ್ಸ್ ಅಂದ್ರೂ ಕೂಡ ತಪ್ಪಲ್ಲ. ಹಾಗಂತ UIಗೂ ಮತ್ತು ಇದಕ್ಕೂ ಸಂಬಂಧ ಇದೆ ಅಂತಲ್ಲ. ಸೊ ಆ ರೀತಿಯಾದಂಥ ಒಂದು ಮಾಸ್ ಎಲಿಮೆಂಟ್ಸ್ ಇಲ್ಲಿ ಸಿಗುತ್ತೆ. ಉಪೇಂದ್ರ ಅವರ ಅಭಿಮಾನಿಗಳಿಗಾಗ್ಲಿ, ಶಿವರಾಜ್ ಕುಮಾರ್ ಅವರ ಅಭಿಮಾನಿಗಳಿಗಾಗ್ಲಿ, ರಾಜ್ ಬಿ ಶೆಟ್ಟಿ ಅವ್ರನ್ನ ನೋಡಿ ಎಂಜಾಯ್ ಮಾಡುವಂಥ ಅವರ ಫ್ಯಾಮಿಲಿ ಆಡಿಯನ್ಸ್ಗೂ ಕೂಡ ಯಾವುದೇ ಮೋಸ ಇಲ್ಲ. ಈ ಒಂದು ಸಿನಿಮಾವನ್ನ ಧೈರ್ಯವಾಗಿ ಬಂದು ಸಿನಿಮಾನ ನೋಡ್ಬೋದು. ನಮ್ಮ ಸಿನಿಮಾದಲ್ಲಿ ಒಂದು ಒಳ್ಳೆ ಕಂಟೆಂಟ್ ಇದೆ, ಯಾರಿಗೂ ಕೂಡ ಹೆಚ್ಚು ಯಾರು ಕಮ್ಮಿ ಈ ರೀತಿಯಾದಂಥದ್ದಿಲ್ಲ. ಸಮನಾಗಿ 3 ಪಾತ್ರಗಳು ಹೋಗುತ್ತೆ. ಯಾಕಂದ್ರೆ 3 ಪಾತ್ರಗಳಿಗೂ ಕೂಡ ಅದರದೇ ಆದಂಥ ಒಂದು ಪ್ರಾಮುಖ್ಯತೆ ಅನ್ನುವಂಥದ್ದನ್ನ ಅರ್ಜುನ್ ಜನ್ಯ ಹೇಳ್ತಿದ್ರು. ಅದನ್ನ ಈಗ ಒಂದು ಟ್ರೈಲರ್ನಲ್ಲಿ ಕೂಡ ಒಂದು ಝಲಕ್ ತೋರಿಸಿದ್ದಾರೆ. ನಿಜವಾಗ್ಲೂ ಕೂಡ ಈಗ ಆ ಒಂದು ಟ್ರೈಲರ್ಗೆ ಉತ್ತಮವಾದಂಥ ಒಂದು ರೆಸ್ಪಾನ್ಸ್ ವ್ಯಕ್ತವಾಗ್ತಿದೆ. ಇದು ಒಂದು ಒಳ್ಳೆ ಇನ್ವಿಟೇಷನ್ ಅಂತ ಅನ್ಬೋದು. ಏನು 25ನೇ ತಾರೀಕು ಯಾರ್ಯಾರು ಸಿನಿಮಾನ ನೋಡಬೇಕು ಅನ್ಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ 45 ಟ್ರೈಲರ್ ನಿಜವಾಗ್ಲೂ ಕೂಡ ಒಂದು ಒಳ್ಳೆ ಅದ್ಭುತವಾದಂಥ ಒಂದು ಇನ್ವಿಟೇಷನ್, ಒಂದು ಒಳ್ಳೆ ಇನ್ವಿಟೇಷನ್ ಡಿಸೈನ್ ಮಾಡಿ ಅರ್ಜುನ್ ಜನ್ಯ ಅವರು ಬನ್ನಿ ನಮ್ಮ ಸಿನಿಮಾನ ನೋಡಿ ಅನ್ನುವಂಥ ನಿಟ್ಟಿನಲ್ಲಿ ಕರ್ನಾಟಕದ ಅಭಿಮಾನಿಗಳು ಮಾತ್ರ ಅಲ್ಲ, ಬೇರೆ ಬೇರೆ ಎಲ್ಲೆಲ್ಲಿ ಅವರ ಫ್ಯಾನ್ಸ್ಗಳಿದ್ದಾರೆ ಎಲ್ರಿಗೂ ಕೂಡ ಒಂದು ಇನ್ವಿಟೇಷನ್ ಕೊಟ್ಟಿದ್ದಾರೆ. ಇನ್ನು ನಮಗೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಸಿನಿಮಾದ ಕೊನೆಯ 20 ನಿಮಿಷಗಳು ಯಾವುದೇ ಆಡಿಯನ್ಸ್ ಕೂಡ ಮೈ ಮರೆಯೋದಕ್ಕೆ ಆಗಲ್ಲ. ಸೀಟಿನ ತುದಿಯಲ್ಲಿ ಕೂತು, ಸೀಟಿನ ಅಂಚಿನಲ್ಲಿ ಕೂತು ಆ 3 ಜನರ ರೌದ್ರಾವತಾರ ಅಂದ್ರೆ ನಟನೆಯ ರೌದ್ರಾವತಾರವನ್ನ ಕಣ್ತುಂಬ್ಕೋಬಹುದು. ಸೊ ಆ ಎಲ್ಲ ವಿಚಾರಗಳು ಆ ಕಥೆಯಲ್ಲಿದೆ. ಸೊ ಈಗ ಆ ಒಂದು ಟ್ರೈಲರ್ ಅದರದ ಒಂದು ಝಲಕ್ನ ತಿಳಿಸಿದೆ ಅಂತಾನೆ ಹೇಳ್ಬೋದು. ಸೊ ಒಟ್ಟಾರೆ ಯಾರ್ಯಾರು 45 ಸಿನಿಮಾವನ್ನ ಕಾಯ್ತಿದ್ರು, 45 ಚಿತ್ರದ ಟ್ರೈಲರ್ ವೇಟ್ ಮಾಡ್ತಿದ್ರು, ಅವರೆಲ್ಲರಿಗೂ ಕೂಡ ಈಗ ಥ್ರಿಲ್ ಅಂತೂ ಆಗಿದೆ. ಈ ಚಳಿಗೂ ಅವ್ರಿಗೆ ಒಂದು ರೀತಿ ಮೈ ಬಿಸಿ ಆಗುವಂತ ಒಂದು ಟ್ರೈಲರ್ನ ಅರ್ಜುನ್ ಜನ್ಯ ಕೊಟ್ಟಿದ್ದಾರೆ ಅಂದ್ರೆ ತಪ್ಪಲ್ಲ. ಸೊ ಟ್ರೈಲರ್ ಹೆಂಗಿದೆ ಅಂದ್ರೆ ಇನ್ನ ಸಿನಿಮಾ ಯಾವ ರೀತಿ ಇರಬಹುದು, ಈ ರೀತಿಯಾದಂತಹ ಮಾತು ಈಗ ನಮ್ಮಲ್ಲಿ ಮಾತ್ರ ಅಲ್ಲ, ನಮ್ಮ ಕನ್ನಡ ಚಿತ್ರರಂಗ ಮಾತ್ರ ಅಲ್ಲ, ಬೇರೆ ಬೇರೆ ಚಿತ್ರರಂಗದಲ್ಲೂ ಕೂಡ ಈಗ ಚರ್ಚೆಗಳಾಗ್ತಿದೆ. ಸೊ ಆ ಒಂದು ಮಾತುಕತೆಯ ಪ್ರತಿಫಲನೆ ಈ ಒಂದು ಚಿತ್ರಕ್ಕೆ ಈಗ ಆಲ್ರೆಡಿ 25-30 ಕೋಟಿಗೂ ಹೆಚ್ಚು ಬಿಸ್ನೆಸ್ ಆಗಿದೆ ಅನ್ನುವಂಥ ವಿಚಾರ ಇದೆ. ಒಂದು 60 ಕೋಟಿಗೂ ಹೆಚ್ಚಿನ ಈ ಒಂದು ಬಜೆಟ್ನ ಈ ಒಂದು ಸಿನಿಮಾ ಈಗ ಆಲ್ರೆಡಿ ಬಿಫೋರ್ ರಿಲೀಸ್ಗೂ ಮೊದಲೇ ಅರ್ಧ ಬಜೆಟ್ನ ಒಂದು ಬಿಸ್ನೆಸ್ನ ಮಾಡಿದೆ. ಇನ್ನ ಬೇರೆ ಬೇರೆ ಬಿಸ್ನೆಸ್ಗಳೇನಿದೆ, ಇನ್ನ ಈ ಟ್ರೈಲರ್ ಇನ್ವಿಟೇಷನ್ ಇಂದ ದೊಡ್ಡ ಮಟ್ಟದ ಒಂದು ಬಿಸ್ನೆಸ್ ಕೂಡ ಆಗುತ್ತೆ. ಈ ಒಂದು ಸಿನಿಮಾ KGF, ಕಾಂತಾರ ಯಾವ ರೀತಿಯಾಗಿ ನಮ್ಮ ಕನ್ನಡ ಚಿತ್ರರಂಗ ಬೇರೆ ಬೇರೆ ರಾಜ್ಯಗಳಲ್ಲಿ ರಾರಾಜಿಸಿತು, ಸೊ ಆ ಒಂದು ಕೆಲಸ ಈ ಒಂದು ಸಿನಿಮಾ ಮಾಡುತ್ತೆ ಅನ್ನುವಂತಹ ಒಂದು ನಂಬಿಕೆ ಈ ಒಂದು ಚಿತ್ರದ ಟ್ರೈಲರ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಇದು ನಮ್ಮ ಇವತ್ತಿನ ನ್ಯೂಸ್ 18 ಕನ್ನಡದ ಒಂದು ಡಿಜಿಟಲ್ ವಿಚಾರ ಆಗಿತ್ತು. ನಾಳೆಯೂ ಕೂಡ ಇಂತಹ ಒಂದು ಸ್ಪೆಷಲ್ ಸಮಾಚಾರ ಹೊತ್ತು ಬರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.